ಲೇಔಟ್ ವಾರ್ಡ್ ಹೆಸರು ಬದಲಾವಣೆ ಬಹಳ ದೊಡ್ಡ ಕಿಚ್ಚಿಗೆ ಕಾರಣವಾಗ್ತಾ ಇದೆ. ಯಾರಬ್ ನಗರ ಅಂತ ಸರ್ಕಾರ ಹೆಸರನ್ನ ಬದಲಾಯಿಸಿದೆ. ಕುಮಾರಸ್ವಾಮಿ ಲೇಔಟ್ ಹೆಸರು ಬದಲಾವಣೆ ಆಗಿದೆ. ಯಾರಬ್ ನಗರ ಅಂತ ಸರ್ಕಾರ ಹೆಸರನ್ನ ಬದಲಾಯಿಸಿರೋದು. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಸಾರ್ವಜನಿಕರು ಸಿಡಿದೆದ್ದಿದ್ದಾರೆ. ಜಿಬಿಎ ಅಧಿಕಾರಿಗಳ ನಡೆಯ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ವಾರ್ಡ್ ಮರು ವಿಂಗಡಣೆ ಮರು ನಾಮಕರಣ ವೇಳೆ ಮಾಡಿದಂತ ಎಡವಟ್ಟು 13 ವಾರ್ಡ್ಗಳಿಗೆ ಮರುನಾಮಕರಣ ಮಾಡಿದೆ ಜಿಬಿಎ ಅಧಿಕಾರಿಗಳ ನಡೆಗೆ ಬಿಜೆಪಿ ಜೆಡಿಎಸ್ ಸಿಡಿದೆದ್ದಿದೆ. ಸಾರ್ವಜನಿಕರು ಕೂಡ ಸಿಟ್ಟಿಗೆದ್ದಿದ್ದಾರೆ. ವಾರ್ಡಿನ ಹೆಸರು ಕುಮಾರಸ್ವಾಮಿ ಲೇಔಟ್, ಈಗ ನೂತನ ವಾರ್ಡ್ ಹೆಸರು ಅಂತ ಬದಲಾವಣೆ ಮಾಡಲಾಗಿದೆ ಯಾರಬ್ ನಗರ ಅಂತ. ಇದರ ಬಗ್ಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇರೋದು. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು. ಈ ಹಿಂದೆ ಇದ್ದಂತಹ ಹೆಸರು, ಈಗ ಬದಲಾದಂತಹ ನೂತನ ಹೆಸರು. ಜೆಡಿಎಸ್ ಈ ಬಗ್ಗೆ ಟ್ವೀಟ್ ಮಾಡಿದೆ. ವಾರ್ಡ್ ಹೆಸರು ಬದಲಾವಣೆಯ ಕಿಚ್ಚು ಬಹಳ ಜೋರಾಗಿದೆ. ಸಾರ್ವಜನಿಕರು ಕೂಡ ಸಿಡಿದೆದ್ದಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಜಿಬಿಎ ಅಧಿಕಾರಿಗಳ ಈ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಓಲೈಕೆಗೂ ಒಂದು ಮಿತಿ ಬೇಡವಾ ಅಂತ ಜೆಡಿಎಸ್ ಪೋಸ್ಟ್ ಮಾಡಿರೋದು. ಈ ಪರಿ ಓಲೈಕೆ ಬೇಕಾ ಅಂತ ಸಾರ್ವಜನಿಕರು ಕೂಡ ಸಿಡಿದೆದ್ದಿದ್ದಾರೆ. ಪಾಲಿಕೆಗಳ ಹೆಸರು ಬದಲಾವಣೆ ವೇಳೆ ಅಧಿಕಾರಿಗಳು ಮಾಡಿದಂತ ಎಡವಟ್ಟಿದು. 13 ವಾರ್ಡ್ಗಳಿಗೆ ಮರುನಾಮಕರಣ ಮಾಡಿದೆ ಜಿಬಿಎ. ಈ ಬಗ್ಗೆ ಮಾತಾಡೋದಕ್ಕೆ ಇತಿಹಾಸಕಾರರಾದಂತಹ ಧರ್ಮೇಂದ್ರ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದೊಂದು ಬಹಳ ದೊಡ್ಡ ಎಡವಟ್ಟಿದು. ಇಲ್ಲಿ ತನಕ ಕುಮಾರಸ್ವಾಮಿ ಲೇಔಟ್ ಅಂತ ಇತ್ತು, ಈಗ ಅದು ಯಾರಬ್ ನಗರ ಅಂತ ಆಗಿದೆ. ಸರ್ಕಾರ ಇಂಥದ್ದೊಂದು ಬದಲಾವಣೆ ಮಾಡಿದೆ. ಈಗ ಮೊದಲನೇದಾಗಿ ನಾನು ಕೇಳಬೇಕು ಅಂದ್ರೆ, ಈ ಕುಮಾರಸ್ವಾಮಿ ಲೇಔಟ್ ಅಂತ ಇತ್ತಲ್ಲ, ಹೇಗ್ ಬಂತು ಈ ಹೆಸರು? ಯಾಕಂದ್ರೆ ಪಕ್ಕದಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಇದೆ, ಆ ಕಡೆ ಚೆನ್ನಮ್ಮನ ಕೆರೆ ಇದೆ. ಸೊ ದೇವೇಗೌಡರ ಮಗನ ಹೆಸರ ಇಲ್ಲಿ ತನಕ ಕೆಲವರಿಗಿದ್ದಂತ ಭಾವನೆ ಇದೇನೆ. ಅಲ್ಲ ಅಲ್ಲ ಮೇಡಮ್, ಅದು ದೇವೇಗೌಡರು ಮಗ ಕುಮಾರಸ್ವಾಮಿ ಅವ್ರ ಹೆಸರಲ್ಲ ಅದು. ಈ ಕುಮಾರಸ್ವಾಮಿ ಲೇಔಟ್ ಅಂತ ಯಾಕೆ ಬಂತು ಅಂತಂದ್ರೆ, ಇಲ್ಲಿನ ಮೂಲ ನಿವಾಸಿಗಳು ಬಂದು ನಮ್ಮ ಹನುಮಂತ ನಗರದಲ್ಲಿರೋ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಇದ್ರು. ಕುಮಾರಸ್ವಾಮಿ ದೇವಸ್ಥಾನ ನಮ್ಮ ಹನುಮಂತ ನಗರದಲ್ಲಿ ಇದೆಯಲ್ಲ, ಆ ದೇವಸ್ಥಾನದ ಸುತ್ತಮುತ್ತಲೂ ಇದ್ದಂತ ಜನ ಅವರನ್ನ ದೇವಸ್ಥಾನದ ಅಭಿವೃದ್ಧಿಗಾಗಿ ಅಲ್ಲಿಂದ ಒಕ್ಲೆಬ್ಬಿಸಿ ಅವ್ರಿಗೆಲ್ಲ ಇಲ್ಲಿ 20-30 ಸೈಟ್ ಕೊಟ್ರು. ಯಾವಾಗ ಅವ್ರು ಅಲ್ಲಿಂದ ಹನುಮಂತ ನಗರದಿಂದ ಕುಮಾರಸ್ವಾಮಿ ದೇವಸ್ಥಾನದ ಪಕ್ಕಕ್ಕೆ ಇಲ್ಲಿಂದ ಬಂದು 20-30 ಸೈಟ್ ಎಲ್ಲ ಇಟ್ಕೊಂಡು ಇಲ್ಲಿ ಮನೆಗಳು ಕಟ್ಕೊಂಡ್ಮೇಲೆ ಇವರೆಲ್ಲ ಕುಮಾರಸ್ವಾಮಿ ದೇವಸ್ಥಾನದಿಂದ ಬಂದವರು ಅಂತ ಲೇಔಟ್ಗೆ ಕುಮಾರಸ್ವಾಮಿ ಲೇಔಟ್ ಅಂತ ಆಯ್ತು. ಆಮೇಲೆ ಅದು ತುಂಬಾ ದೊಡ್ಡದಾಗಿ ಬೆಳೀತು. ಈಗ ಅದು ಐತಿಹಾಸಿಕವಾಗಿರೋದ್ರಿಂದ ಅದನ್ನ ಏನೇ ಕಾರಣಕ್ಕೂ ಬದಲಾಯಿಸಬಾರ್ದು. ಯಾರಪ್ಪ ನಗರ ಈಗ ನೀವು ಹೇಳಿದ್ದು ಕುಮಾರಸ್ವಾಮಿ ಇದು 55 ವರ್ಷದ ಹಿಂದೆ ಆಗಿದ್ದು. 55 ವರ್ಷದಿಂದ 80ನೇ ಇಸ್ವಿನಲ್ಲಿ ಅಲ್ಲಿ ಕುಮಾರಸ್ವಾಮಿ ದೇವಸ್ಥಾನವನ್ನ ಈಗ ತುಂಬಾ ದೊಡ್ಡದಾಗಿ ಅಭಿವೃದ್ಧಿ ಆಗೋಗಿದೆ. ಬೆಟ್ಟ ಎಲ್ಲ ಆಗಿ ತುಂಬಾ ದೊಡ್ಡ ಕಾಂಪೌಂಡ್ ಎಲ್ಲ ಬಂದಿದೆ. ಸೊ ಆ ಅಭಿವೃದ್ಧಿಗಾಗಿ ಸುತ್ತಮುತ್ತಲ ನಿವಾಸಿಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಇವ್ರಿಗೆ ಎಲ್ಲ ಜಾಗ ಕೊಟ್ರು. 20-30 ಸೈಟ್ ಕೊಟ್ಟು ಮನೆ ಕಟ್ಸ್ಕೊಳಕ್ಕೆ. ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಅಲ್ಲಿ ನೆಲೆಸಿದ್ದಂತ ಜನರನ್ನ ಇನ್ನೊಂದು ಕಡೆ ಶಿಫ್ಟ್ ಮಾಡಿದ್ರು. ಹಂಗಾಗಿ ಅಲ್ಲಿ ಕುಮಾರಸ್ವಾಮಿ ಲೇಔಟ್, ಯಾಕಂದ್ರೆ ಈ ಅದು ದೇವ್ರ ಕುಮಾರಸ್ವಾಮಿ ಆ ದೇವ್ರ ಹೆಸರನ್ನ ಇಲ್ಲೇ ಇಟ್ಕೊಂಡಿದ್ದಾರೆ. ಹಂಗಾಗಿ ಅದು ಬದಲಾಯಿಸಬಾರ್ದು ದಯಮಾಡಿ ಏನೇ ಕಾರಣಕ್ಕೂ. ಯಾರಬ್ ನಗರವಾಗಿ ಇರ್ಲಿ, ನಮ್ ಕುಮಾರಸ್ವಾಮಿ ಬಡಾವಣೆ ಆಗಿ. ನಿಮಗ್ ಗೊತ್ತಿರೋ ಹಾಗೆ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಮೆಜಾರಿಟಿ ಯಾರಿದ್ದಾರೆ? ಮೆಜಾರಿಟಿ ಎಲ್ಲ ಹಿಂದೂಗಳೇ ಇರೋದು. 99% ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಹಿಂದೂಗಳೇ ಇರೋದು. ಈಗ ಅಲ್ಲಿ ಯಾರಬ್ ನಗರ ಅಂತ ಆಗಬೇಕು ಅನ್ನೋದು ಯಾರು ಒತ್ತಡ ಆಗಿತ್ತಂತೆ ಹಾಗಾದ್ರೆ? ಗೊತ್ತಿಲ್ಲ. ಪಕ್ಕದೇ ಯಾರಬ್ ನಗರ, ಪಕ್ಕದೇ ಬನಶಂಕರಿ ಎಲ್ಲ ಪಕ್ಕದೇ ಅಲ್ಲ ನಾವೆಲ್ಲ. ಈ ಯಾರಬ್ ನಗರವಾಗಿ ಅದೇನ್ ಉಳ್ಕೊಂಡಿದೆ ಮುಂಚೆಯಿಂದ ಅದಷ್ಟೇ ಉಳ್ಕೊಳ್ಳಿ. ನಮ್ ಕುಮಾರಸ್ವಾಮಿ ಲೇಔಟ್ ಅವ್ರು ಬಿಟ್ಬಿಟ್ರು ಸಾಕು. ಯಾಕಂದ್ರೆ ಯಾರಬ್ ನಗರ ಒಂದ್ ಬೀದಿ ದಾಟಿದ್ರೆ ನಮ್ ಕುಮಾರಸ್ವಾಮಿ ಬಡಾವಣೆ ದಯಾನಂದ ಸಾಗರ್ ಕಾಲೇಜಿಂದ ಶುರು ಆಗುತ್ತೆ. ಅಲ್ಲಿಂದ ಕೊನೆ ಇಸ್ರೋ ಲೇಔಟ್ ವರೆಗೂ ಕುಮಾರಸ್ವಾಮಿ ಲೇಔಟ್ ಇದೆ. ಬಹಳ ದೊಡ್ಡ ಬಡಾವಣೆ ನಮ್ದು. ನಾನು ಅಲ್ಲೇ ಇರೋನು. ಹಂಗಾಗಿ ಈಗ ನಾವು ಸುಮಾರು ಒಂದು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಲಕ್ಷ ಜನ ಇರ್ಬೋದೇನಪ್ಪ ಈಗ. ತುಂಬಾ ದೊಡ್ಡ ಬಡಾವಣೆ. ಯಾರಬ್ ನಗರದ ಎಕ್ಸ್ಟೆಂಡೆಡ್ ಅಲ್ಲಿ ಕುಮಾರಸ್ವಾಮಿ ಲೇಔಟ್ ನು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಯಾರಬ್ ನಗರನೇ ಬೇಕಾದ್ರೆ ಕುಮಾರಸ್ವಾಮಿ ಬಡಾವಣೆಗೆ ಸೇರ್ಸಿದ್ರು ಒಳ್ಳೇದೇ. ಕುಮಾರಸ್ವಾಮಿ ಬಡಾವಣೆ ಅಂತಾನೆ ಆಗ್ಲಿ. ಇಲ್ಲೇಂದ್ರೆ ಯಾರಬ್ ನಗರವಾಗಿ ಉಳ್ಕೊಳ್ಳಿ, ನಮ್ ಕುಮಾರಸ್ವಾಮಿ ಬಡಾವಣೆ ಆಗಿ ಉಳ್ಕೊಳ್ಳಿ. ಅದನ್ನ ಏನೇ ಕಾರಣಕ್ಕೂ ಸೇರ್ಸೋದ್ ಬೇಡಿ ಅಂತ
ಸರ್ಕಾರಕ್ಕೆ ಈ ಮೂಲಕ ನನ್ನ ಒಂದು ಒತ್ತಾಯ. ಸರ್, ನೀವು ಅದೇ ಏರಿಯಾದಲ್ಲೇ ಇರೋದ್ರಿಂದ, ಅದೇ ಲೇಔಟ್ ನಲ್ಲಿ ಇರೋದ್ರಿಂದ ನಾನು ನಿಮ್ಮನ್ನು ಕೇಳ್ತೀನಿ, ಈ ಒಂದು ಆದೇಶ ಸರ್ಕಾರದಿಂದ ಬಂದ ನಂತರ ಲೇಔಟ್ ನ ಜನ ಏನ್ ಹೇಳ್ತಿದ್ದಾರೆ, ಬೇಕಿತ್ತಾ ಅಂತ? ಲೇಔಟ್ನ ಜನ ಎಲ್ಲರ ಅಭಿಪ್ರಾಯ ಈಗ ನಾನು ಏನ್ ಹೇಳ್ತಿದ್ದೀನಿ ಅದೇ ಹೇಳ್ತಾ ಇದಾರೆ ಮೇಡಮ್. ಯಾರಿಗೂ ನಮ್ ಕುಮಾರಸ್ವಾಮಿ ಲೇಔಟ್ ನ ಯಾರು ಯಾರಬ್ ನಗರ ಅಂತ ಬೇರೆ ಯಾವ್ದೇ ಹೆಸರು ಬದಲಾಯಿಸ್ಕೊಳಕ್ ಇಷ್ಟ ಇಲ್ಲ. ಕುಮಾರಸ್ವಾಮಿ ಲೇಔಟ್ ಆಗಿ ಅದು ಉಳ್ಕೋಬೇಕು, ಇನ್ನೇನ್ ಹೆಸರು ಬೇಕಾಗಿಲ್ಲ. ಅಲ್ಲ, ಒಂದಷ್ಟು ವಾರ್ಡ್ಗಳ ಹೆಸರನ್ನ ಬದಲಾವಣೆ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಯಲಹಂಕದಲ್ಲಿ ಆಕಾಶ್ ವಾರ್ಡ್ ಅಂತ ಇಟ್ರು, ಅಲ್ಲೊಂದಷ್ಟು ವಿರೋಧ ಬಂತು. ಅದಾದ್ಮೇಲೆ ಏರೋ ಸಿಟಿ ವಾರ್ಡ್ ಅಂತ ಮಾಡಿದ್ರು. ಕೆಲವೊಂದ್ ಕಡೆ ಬದಲಾವಣೆ ಮಾಡಿದ್ದಾರೆ. ತೀರಾ ಕುಮಾರಸ್ವಾಮಿ ಲೇಔಟ್ ನ ಯಾರಬ್ ನಗರ ಮಾಡಿದ್ರೆ ಹಿಂದಿನ ಕಾರಣ ಏನು? ಇದೇ ಎಲ್ರಿಗಿರುವಂತ ಪ್ರಶ್ನೆ ಇದು. ತುಂಬಾ ಬಡಾವಣೆಗಳನ್ನ ಹೆಸರು ಬದಲಾಯಿಸಿದ್ದಾರೆ. ಅದನ್ನ ಅವರು ಯಾತಕ್ಕಾಗಿ ಬದಲಾಯಿಸ್ಕೊಂಡಿದ್ದಾರೆ ಅದು ಸರ್ಕಾರಕ್ಕೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಬಟ್ ನಮ್ ಕುಮಾರಸ್ವಾಮಿ ಬಡಾವಣೆ ಹೆಸರು ಬದಲಾಯಿಸೋದಾಗ್ಲಿ ಇಲ್ಲ ಯಾರಬ್ ನಗರಕ್ಕೆ ಸೇರ್ಸೋದಾಗ್ಲಿ ಮಾಡಬಾರದು ಅಂತ ನಾನು ಒತ್ತಾಯ ಮಾಡ್ತೀನಿ. ನಮ್ಮ ಬಡಾವಣೆ ನಿವಾಸಿಗಳ ಎಲ್ಲರ ಏಕ ಕೊರಲಿನ ಒತ್ತಾಯ ಇದು. ಅದೇ 50-55 ವರ್ಷದ ಹಿಂದೆ ಫಾರ್ಮ್ ಆದ ಲೇಔಟ್ ಇದು, ಕುಮಾರಸ್ವಾಮಿ ಲೇಔಟ್ ಅಂತ. ಅದಕ್ಕೆ ಹೆಸರು ಬರೋದಕ್ಕೂ ಏನ್ ಕಾರಣ ಅಂತಾನು ನೀವು ಹೇಳಿದ್ರಿ. ಅಲ್ಲೊಂದು ಕುಮಾರಸ್ವಾಮಿ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿದ್ದಂತ ಜನ ರಿಯಲ್ ಎಸ್ಟೇಟ್ ಬಿಲ್ಡರ್ ಯಾರೋ ಬಿಲ್ಡರ್ ಹೆಸರೋ ಇನ್ಯಾರೋ ಕಾರ್ಪೊರೇಟರ್ ಹೆಸರೋ ಇಟ್ಬಿಟ್ಟಿದ್ದಾರೆ, ಆಯ್ತಪ್ಪ ಅನ್ಬೋದಾಗಿತ್ತು. ಆದ್ರೆ ಇದು ಐತಿಹಾಸಿಕವಾಗಿ ನಾವು ದೇವಸ್ಥಾನದ ಹೆಸರು ನಾವು ಇಟ್ಕೊಂಡಿದೀವಿ. ಆಮೇಲೆ ಅಲ್ಲಿಂದ 55 ವರ್ಷದಿಂದ ಇಲ್ಲಿ ಬಂದಿದ್ದಾರೆ ಮೂಲ ನಿವಾಸಿಗಳು. ನಮ್ಮ ಕುಮಾರಸ್ವಾಮಿ ಲೇಔಟ್ ಹೆಸರೇ ಹಂಗೆ ಇರುತ್ತೆ. ಸರ್ಕಾರಕ್ಕೆ ಒತ್ತಡ ಹಾಕ್ತೀರಿ ನೀವು? ಎಸ್, ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.